ಲೂಲು ಡೈಲಿ ಫ್ರೆಶ್ ಮಾರ್ಕೆಟ್. ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ವಾಂಗಿಬಾತು. ಅಂದರೆ ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡು ವಾಂಗಿಬಾತ್ ಪೌಡ್ರ್ ಮಾಡಿಕೊಂಡು ಮನೆಯಲ್ಲೇ ಹೇಗೆ ನಾವು ವಾಂಗಿಬಾತನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು 2 ಸ್ಪೂನ್ ಕಡಲೆಬೇಳೆ, ಒಂದು 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನು ಕಾಳುಮೆಣಸು, ಇದಿಷ್ಟು ಹಾಕ್ಬಿಟ್ಟು ಬ್ರೌನ್ ಕಲರ್ ಬರೋ ತನಕ ಕಡಿಮೆ ಊರಿನಲ್ಲೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಬೇಗನೆ ಸೀದ್ಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸಿಮ್ಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಉರಿ ಕೊಟ್ಕೊಳ್ಳೋದು ಬೇಕಾಗಿಲ್ಲ. ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, ನಾವು ಇದಿಷ್ಟು ಇವಾಗ ನಾವು ಎಷ್ಟಿಷ್ಟು ಹಾಕ್ಕೊಳ್ತಾ ಇದ್ದೀವಿ, 2 ಸ್ಪೂನು ಈ ಥರ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಇದು ಒಂದು 2 ಟೈಮ್ಸ್ಗೆ ನಾವು ವಾಂಗಿಬಾತ್ ಪೌಡ್ರ್ ಮಾಡ್ಕೋಬೋದು. ಅಂದರೆ ಒಂದು 10 ಜನಕ್ಕೆ ಒಂದು ಸಾರಿ ಅನ್ನೋ ಥರ ಒಂದು 2 ಸತಿಗೆ ಈ ಪೌಡ್ರ್ ಆಗುತ್ತೆ. ಇವಾಗ ಒಂದು 4ರಿಂದ 5 ಕರಿಬೇವಿನ ಎಲೆ, ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5 ಗುಂಟೂರು ಮೆಣಸಿನ್ಕಾಯಿ, ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಒಳ್ಳೆ ಘಮ ಬರೋ ತನಕ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಈ ವಾಂಗಿಬಾತ್ ಪೌಡ್ರನ್ನು ತರ್ತರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸೀದ್ಬಿಟ್ರಂತೂ ಪೌಡ್ರು ಚೆನ್ನಾಗಿರಲ್ಲ, ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡೆ ಆದಷ್ಟು ಕಡಿಮೆ ಉರಿನಲ್ಲೇ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಇವಾಗ ಒಂದು ಚಿಕ್ಕ ಬೌಲ್ ಆಗೋಷ್ಟು ಕಾಯಿ ತುರಿ ಸಣ್ಣಗೆ ಕಟ್ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲ ತುರಿ ಕಾಯಿನ ತುರಿದ್ಬಿಟ್ಟಾದರೂ ಹಾಕ್ಕೋಬೋದು, ಇಲ್ಲ ಕೊಬ್ಬರಿ ಆದರೂ ಹಾಕ್ಕೋಬೋದು. ಚಕ್ಕೆ, ಲವಂಗ, 1-2 ಏಲಕ್ಕಿ ಕಾಯಿ, 1-2 ಪೀಸ್ ಚಕ್ಕೆ, 1-2 ಲವಂಗ, 1-2 ಏಲಕ್ಕಿ ಕಾಯಿ, ಇದಿಷ್ಟನ್ನು ಹಾಕಿ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗೆಲ್ಲ ಹಾಕಿದ್ವಲ್ಲ, ಅದ್ರ ಜೊತೆಗೆ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಕೊನೆಯಲ್ಲಿ ಇನ್ನೇನು ಕೆಳಗಡೆ ಇಳಿಸ್ತೀವಿ ಅನ್ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಈ ಥರ ಒಳ್ಳೆ ಘಮ ಬರ್ತಾ ಇರುತ್ತೆ. ವಾಂಗಿಬಾತ್ ಪೌಡ್ರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಇವಾಗ ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀವಲ್ಲ, ಇವಾಗ ವಾಂಗಿಬಾತನ್ನ ನಾನು ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಕಡಲೆ ಬೀಜ, ಗೋಡಂಬಿ, ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ದಪ್ಪದೊಂದು ಒಂದು ಈರುಳ್ಳಿ ಕಟ್ ಮಾಡಿ ಅದನ್ನು ಸೇರಿಸಿ, ಒಂದು ಟೊಮೊಟೊ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು. ಈ ಕುಕ್ಕರಲ್ಲಿ ಮಾಡಿದ್ರೂ ವಾಂಗಿಬಾತು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಗೊಜ್ಜಬೇಕಾದರೂ ಮಾಡ್ಬೋದು, ಆದರೆ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ, ಒಂದು 4ರಿಂದ 5 ಬಿಳಿ ಬದನೆಕಾಯಿ, ಅದು ಸಣ್ಣ ಉದ್ದಕ್ಕಿರುತ್ತಲ್ಲ ಆ ಬದನೆಕಾಯಿನ ಸಣ್ಣಗೆಲ್ಲ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ನೀರನ್ನು ನೆನೆಸಿಟ್ಟು ಇವಾಗ ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ಒಂದು ಕ್ಯಾಪ್ಸಿಕಮ್, ಇದಿಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಹುಣಸೆಹಣ್ಣು ತೊಗೊಂಡು, ಸ್ವಲ್ಪ ಹುಳಿ ಮುಂದಿರಬೇಕು ವಾಂಗಿಬಾತು ಬಿಸಿಬೇಳೆ ಬಾತ್ಗೆ ಎಲ್ಲನೂ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಟೊಮೊಟೊನೂ ಹಾಕಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಹುಣಸೆಹಣ್ಣಿನ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ವಾಂಗಿಬಾತ್ ಪೌಡ್ರು, ಇದಿಷ್ಟನ್ನು ಸೇರಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದು ಮನೆಯಲ್ಲೇ ಮಾಡ್ಕೊಂಡಿರ್ತೀವಲ್ಲ ನಾವು ವಾಂಗಿಬಾತ್ ಪೌಡ್ರು, ಅದು ಒಳ್ಳೆ ಘಮನೂ ಇರುತ್ತೆ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಸೇರಿಸಿ ಇದು 2 ವಿಜಿಲ್ ಬಂದರೆ ವಾಂಗಿಬಾತು ರೆಡಿ ಆಗುತ್ತೆ. ಈ ಲಂಚ್ ಬಾಕ್ಸ್ಗೆ ಮತ್ತು ಬೇಗ ಟಿಫನ್ಗೆ ಏನಾದರೂ ಬೇಗನೆ ಮಾಡ್ಕೋಬೇಕು ಅಂತಂದರೆ ಎಲ್ಲ ತುಂಬ ಬೇಗನೆ ಮಾಡ್ಕೋಬೋದು. ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಕುಕ್ಕರಲ್ಲಿ ವಾಂಗಿಬಾತ್ ಮಾಡಿದ್ರೆ ಹೇಗಿರುತ್ತೋ ಏನೋ ಅಂತೀವಲ್ಲ, ಆ ಥರ ಏನಿಲ್ಲ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ವಿಜಿಲ್ ಕೂಗಿಸಿದ್ರೆ ರೆಡಿ ಆಗುತ್ತೆ ವಾಂಗಿಬಾತ್. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ವಾಂಗಿಬಾತ್ ಅಂತೂ ತುಂಬ ಟೇಸ್ಟಿಯಾಗಿ. ಇದಕ್ಕೆ ಸ್ವಲ್ಪ ಚಟ್ನಿ ಇಲ್ಲ ರಾಯ್ತ ಜೊತೆಗೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಆಗುತ್ತೆ. ನಾನು ಟಿಫನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದರು. ಬೇಗ ದೇವ್ರ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಕ್ಲಿನಿಕ್ ಹೋಗ್ಬಿಟ್ಟು ಹಾಗೆ ಬಾನಿಗೆ ಜಿಮ್ ಡ್ರೆಸ್ ಎಲ್ಲ ತೊಗೊಬರ್ಬೇಕಾಗಿತ್ತು. ಅದಕ್ಕೆ ಹೋಗೋಣ ಅಂತ ಹೇಳಿ ಮನೆಗೆ ಸ್ವಲ್ಪ
ನನಗೂ ಅಡುಗೆ ಮನೆ ಕಿಚನ್ಗೆ ಸ್ವಲ್ಪ ಏನೇನೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ನೋಡೋಣ ಆದರೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿದ್ವಿ. ಫೋರಮಲ್ಗೆ ಹೋಗೋಣ ಅಂತಂದ್ಬಿಟ್ಟು ಇವಾಗ ನಮ್ಗೆ ಹತ್ರ ಅಂತಂದರೆ ಫೋರಮಲ್ಲ ಇರೋದು, ಪ್ರತಿಯೊಂದು ಅಲ್ಲೇ ಸಿಗುತ್ತಲ್ಲ, ಹಾಗಾಗಿ ಅಲ್ಲೇ ಲೂಲು ಮಾರ್ಕೆಟ್ ಇದೆಯಲ್ವ, ಫ್ರೆಶ್ ಮಾರ್ಕೆಟ್, ಅದರಲ್ಲೇ ಎಲ್ಲ ಸಿಗುತ್ತೆ. ಅದಕ್ಕೆ ಅಲ್ಲೇ ಹೋಗಿ ತೊಗೊಬರೋಣ, ಸ್ವಲ್ಪ ಅಡುಗೆ ಮನೆಗೆ ಏನೇನು ಬೇಕೋ ನೋಡ್ಕೊಂಡು ತೊಗೊಬರೋಣ ಅಂತಂದ್ವಿ. ಬಾನಿ ನನಗೂ ಏನೇನೋ ಬೇಕು ಅಂತ ಅದು ಹೇಳ್ತು, ನಾವು ಓಟ್ಸ್ ಎಲ್ಲ ತೊಗೊಂಬರ್ಬೇಕು ಅಂತ ಹೇಳ್ತು. ನನಗೊಂದು ತವಾ ಬೇಕಾಗಿತ್ತು, ತವಾ ತೊಗೊಳ್ಳೋಣ ಅಂತಂದ್ಬಿಟ್ಟು ನಾನು ಹೇಳಿದೆ. ಹಾಗೆ ಸ್ವಲ್ಪ ಕ್ರೀಮು ಅವೆಲ್ಲ ತೊಗೋಬೇಕಾಗಿತ್ತು, ಮತ್ತು ಅಡುಗೆ ಮನೆಗೆ ಸ್ವಲ್ಪ ಆಯಿಲೆಲ್ಲ ತೊಗೋಬೇಕಾಗಿತ್ತು. ನೋಡೋಣ ಏನೇನಾಗುತ್ತೋ ಅದೆಲ್ಲ ಎಷ್ಟಾಗುತ್ತೋ ಅಷ್ಟು ತೊಗೊಂಬರೋಣ ಅಂತ ಹೋದೆ. ಎಲ್ಲ ತುಂಬಾ ಚೆನ್ನಾಗಿತ್ತು, ಆದರೆ ಅಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಪ್ರೈಸ್ ಅಂತೂ ಹಬ್ಬ ಅನಿಸ್ತಾಯಿತ್ತು. ಒಂದು ತವಾ ಬಂದೆ 4K 5K ಈ ಥರ ಇತ್ತು. ನಾನು ಅದನ್ನೇ ಹೇಳ್ತಾಯಿದ್ದೆ, ಇಷ್ಟೊಂದು ಪ್ರೈಸ್ ಇದೆಯಲ್ವಾ ಅಂತಂದ್ಬಿಟ್ಟು. ಅಂದರೆ ನಾವು ಕಾಸು ಕೊಟ್ಟಂಗೆ ಕಡಲೆ ಅಂತಾರಲ್ವ, ಆ ಥರ ನಾವು ಹೇಗೆ ದುಡ್ಡು ಕೊಟ್ಟು ತೊಗೊಳ್ತೀವೋ ಆ ಥರ ಬಾಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೆ. ಯಾವುದಾದ್ರೂ ಒಂದು ತೊಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಅದಕ್ಕೆ ಹೇಳ್ತಾಯಿದ್ರು, ನೀನು ಏನೇನೋ ನೋಡಬೇಡ ಬಾ, ಎಷ್ಟು ಅಂತ ತೊಗೊಂಡೋಗಿ ಇಟ್ಕೊಳ್ತೀಯಾ ಅಂತ. ಬಾನಿ ಜೊತೆ ಹೋಗಿ ನಾನು ಏನು ತೊಗೊಳ್ಳೋ ಸ್ಥಿತಿಲೇ ಇರಲ್ಲ, ಸುಮ್ಮನೆ ನೋಡಬೇಕಷ್ಟೇನೆ. ಬಾನು ಅಂತೂ ಏನು ತೊಗೊಳೋದಕ್ಕೂ ಬಿಡಲ್ಲ, ನೀನು ಸುಮ್ಮನೆ ಎಲ್ಲ ತೊಗೊಂಡು ಜೋಡಿಸ್ಬೇಡ ಅಡುಗೆ ಮನೆಯಲ್ಲಿ, ಬೇಡ ಬಾ ಅಂತ ಬಾನು ಅಂತ ಆಯಿತು. ನಾನು ಇಲ್ಲೇ ಇರು, ಬರ್ತೀನಿ. ಅವರೊಂದು ಸೈಡ್ ನೋಡ್ತಾಯಿದ್ರೆ ನಾನು ಇನ್ನೊಂದು ಸೈಡ್ ಹೋಗ್ತಾ ಇದ್ದೆ. ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ತೊಗೊಳಕ್ಕೆ ಅಂತ ಅಂದ್ಬಿಟ್ಟು. ಆದರೆ ಅದು ಪ್ರೈಸು ಒಂದು ಪೀಸ್ ಬಂದೇನೆ 500 ಇತ್ತು. ಆಮೇಲೆ ಕೇಳೋದಕ್ಕೆ ಬೇಡ, ಇದು ತೊಗೊಂಡ್ರೆ ನೀನು ಡಬಲ್ ತೊಗೋಬೇಕು, ಒಟ್ಟು ನೀನು 4 ತೊಗೊತೀನಿ ಅಂತಂದರೆ 2000 ಆಗುತ್ತೆ, ಬೇಡ ಅಂತ ಅದಕ್ಕೆ ಹೇಳಿದ್ರು. ನಾನು ಸರಿ ಬಿಡು, ಅಂದರೆ ತುಂಬ ಚೆನ್ನಾಗಿತ್ತು ಅದು ನೋಡೋದಕ್ಕೂ ಎಲ್ಲ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಇರೋದೇ ಅಲ್ವಾ, ಒಂದೇ ಥರದ್ದು ಎಲ್ಲ ಎಂತಕ್ಕೆ ಅಂತ ಅಂದ್ಬಿಟ್ಟು. ಅಂದರೆ ನಾನು ಫಸ್ಟು ಪ್ರೀತಿಗೆ ಕೇಕ್ ಮಾಡಬೇಕು ಅಂತಾಗೆಲ್ಲ ನಾನು ಸಿಟಿಗೆ ಹೋಗಿ ಮಾರ್ಕೆಟ್ ಗಂಟ ಹೋಗಿದ್ವಿ, ಅಲ್ಲಿ ಹುಡ್ಕೊಂಡು ನೋಡಿದ್ರೆ ಎಲ್ಲ ಇಲ್ಲೇ ಸಿಗ್ತಾಯಿತ್ತು. ಹತ್ರದಲ್ಲೇ ಇಟ್ಕೊಂಡು ನಾನು ಅಷ್ಟು ದೂರ ಎಲ್ಲ ಓದ್ವಲ್ಲ ಅಂತ ಆಮೇಲೆ ಅಂದ್ಕೊಂಡ್ವಿ. ಏನೇ ಒಂದು ಬೇಕು ಅಂದರೆ ಆರಾಮಾಗಿ ಇಲ್ಲೇ ಬಂದು ತೊಗೋಬೋದು ಅಂತ ಹೇಳಿದ್ವಿ. ಸ್ವಲ್ಪ ಬಟ್ಟೆಗಳೆಲ್ಲ ತೊಗೋಬೇಕಾಗಿತ್ತು. ಬಾನು ಜಿಮ್ ಡ್ರೆಸ್ಗಳೆಲ್ಲ ತೊಗೋಬೇಕು ಅಂತ ಹೇಳಿತ್ತು. ಅವ್ನು ರಿಷಿ ಬೇರೆ ಅವ್ನು ತೊಗೊಂಡಿದ್ದ ಫಸ್ಟೇನೆ. ಎಲ್ತನ್ ಗ್ಲೋಗೆ ಹೋಗಬೇಕಾಗಿತ್ತು. ಅಂದರೆ ಇಲ್ಲೇ ಫೋರಮಲ್ಲೇ ಅದು ಎಲ್ತನ್ ಗ್ಲೋ ಇತ್ತಲ್ಲ, ಜಯನಗರದಲ್ಲಿತ್ತು. ಇವಾಗ ಇಲ್ಲೇ ಫೋರಮಲ್ಲೇ ಇದೆಯಲ್ವ, ಇಲ್ಲೇ ತೊಗೊಳ್ಳೋಣ, ಸ್ವಲ್ಪ ಕ್ರೀಮ್ ತೊಗೋಬೇಕಾಗಿತ್ತು. ಅಲ್ಲೋಗಿ ಕ್ರೀಮ್ ಎಲ್ಲ ತೊಗೊಂಡಿದ್ದೆಲ್ಲ ಆದಮೇಲೆ ಹೊರಗಡೆ ಬಂದು ನೋಡಿದ್ರೆ ಬಾನು ಅದು ನೈಲ್ ಆರ್ಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಕೇಳ್ತಾ ಇತ್ತು. ಅಂದರೆ ಪ್ರೈಸು ಒಂದೊಂದು ಸೈಡ್ ಒಂದೊಂದು ಥರ ಇತ್ತು. ಆಮೇಲೆ ನಾನು ಸ್ವಲ್ಪ ಮುಂದೆಗಡೆ ಬಂದಾದಮೇಲೆ ಬೇಡ, ಇಲ್ಲಿ ರಿಷಿ ಫ್ರೆಂಡ್ ಇದ್ದಾರಲ್ಲ ಅವ್ರ ಹತ್ರನೇ ಮಾಡಿಸಿವೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಆಮೇಲೆ 2-3 ಹತ್ರ ಅಲ್ಲಿ ವಿಚಾರಿಸಿದ್ದು. ಆಮೇಲೆ ಅದಾದಮೇಲೆ ಹೌದಲ್ವ ನನಗೆ ಮರ್ತೇ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಮ್ಯಾಕ್ಸ್ಗೆ ಬಂದ್ವಿ. ಮ್ಯಾಕ್ಸ್ಗೆ ಬಂದು ಸ್ವಲ್ಪ ಬಟ್ಟೆಗಳು ತೊಗೋಬೇಕಾಗಿತ್ತು, ಬಾನಿಗೆ ಜಿಮ್ ಡ್ರೆಸ್ ತೊಗೋಬೇಕಾಗಿತ್ತು. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಒಂದು ಡ್ರೆಸ್ ನೋಡಿದೆ, ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆದರೆ ಅವಾಗ ಸೈಜ್ ಇರಲಿಲ್ಲ. ಅದು ನೋಡೋಣ ಅದೇ ಥರದಲ್ಲಿ ಇರುತ್ತೆ, ನಾವು ಒಂದು ಸತಿ ಇದ್ದಂಗೆ ಇನ್ನೊಂದು ಸತಿ ಇರಲ್ಲ, ನೋಡೋಣ ಇದ್ದರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಬಂದು ನೋಡಿದಾದ್ಮೇಲೆ ಒಂದು ಬಾನಿಗೆ ಒಂದು 4 ಜೊತೆ ತೊಗೊಂಡ್ವಿ ನಾವು. ಅಲ್ಲಿ ತೊಗೊಂಡಿದ್ದಾದ್ಮೇಲೆ ನಾನು ನೋಡಿದ ಡ್ರೆಸ್ ನಂಗೆ ಸಿಕ್ಕಿಲ್ಲ. ಅದು ಬಾನು ಅದನ್ನೇ ಹೇಳ್ತು, ನೀನು ಲಾಸ್ಟ್ ಟೈಮ್ ಬಂದಾಗೆ ಇರಲಿಲ್ಲ ಅಂತಂದರೆ ಇವಾಗ ಎಲ್ಲಿ ಇರ್ತೈತೆ, ಬಿಡು ಬೇಡ ಅಂತ, ಬೇರೆ ಯಾವುದಾದ್ರೂ ತೊಗೊಳ್ಳೋಣ ಅಂತ. ನಾನು ಆಮೇಲೆ 1-2 ದುಪ್ಪಟ್ಟಗಳು ಬೇಕಾಗಿತ್ತು. ಅದರಲ್ಲಿ ನಾನು ಒಂದು ಮಾತ್ರ ನಮ್ಗೆ ಬೇಕಾಗಿದ್ದ ಕಲರಲ್ಲಿ ಒಂದು ಸಿಕ್ತು ಅಷ್ಟೇ. ಅದೊಂದು ತೊಗೊಂಡೆ. ಅದೊಂದು ತೊಗೊಂಡಿದ್ದೆಲ್ಲ ಆದಮೇಲೆ ಇನ್ನು ಮನೆಗೆ ಹೊರಡೋಣ, ಇಲ್ಲೇ ಊಟಕ್ಕೆ ಹೋಗೋಣ ಅಂತಂದ್ವಿ. ಅವ್ನು ರಿಷಿ ಬೇರೆ ಅವ್ನು ಫೋನ್ ಮಾಡಿಬಿಟ್ಟು ನೀ ಎಲ್ಲಿದ್ದೀರಾ, ನಾನು ಬರ್ತೀನಿ ಅಂತ ಅವ್ನು ಹೇಳ್ದ. ಆಮೇಲೆ ಅದಕ್ಕೆ ಬೇಡ, ಹೇಗಿದ್ದರೂ ಹೋಗ್ತಾ ಇದ್ದೀವಲ್ಲ, ಅವನು ಬರೋದಕ್ಕೆ ಕೇಳಿಬಿಡು, ಅಲ್ಲೇ ಹೊರಗಡೆನೇ ಊಟ ಮಾಡ್ಕೊಂಡು ಹೋಗೋಣ ಒಟ್ಟಿಗೆ 4 ಜನ. ಅವನು ಬೇಗ ಅವನು ಆ ಕಡೆಯಿಂದ ಬರೋಷ್ಟರಲ್ಲಿ ನಾವು ಈ ಸೈಡಿಂದ ಹೋಗಬೇಕು, ಹಾಗೆ ಮಧ್ಯದಲ್ಲಿ ಬರೋದಕ್ಕೆ ಹೇಳು, ಅಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತಂದು. ಆಮೇಲೆ ಇವರೆಲ್ಲರೂ, ನಾವು ಫ್ರೈಡೇ ಬೇರೆ ನಾನ್ ವೆಜ್ ನಾವು ತಿನ್ನಲ್ಲ, ಮಕ್ಕಳು ತಿಂತಾರೆ ಆದರೆ ನಾವು ತಿನ್ನಲ್ಲ. ಅವರು ಸರಿ ನಾವು ನಾನ್ ವೆಜ್ಜಲ್ಲಿ ತಿಂತೀವಿ, ನಾವು ಬಿರಿಯಾನಿ ತಿನ್ಕೊಂಡ್ಬರ್ತೀವಿ ಅಂತ, ನಾವು ಸರಿ ನಾವು ವೆಜ್ಗೆ ಹೋಗ್ತೀವಿ ಅಂತ ನಾನು ಅದಕ್ಕೆ ಹೇಳಿದ್ವಿ.
ಎಲ್ಲ 50% ಆಫರ್ ಇತ್ತು ವ್ಯಾನಿಟಿ ಬ್ಯಾಗೆಲ್ಲ. ಅಂದರೆ ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗೆ 3 ತೊಗೊಬಂದ್ಬಿಟ್ಟಿದ್ವಲ್ಲ, ಮತ್ತೆ ಬರೀ ಅದನ್ನೇ ತೊಗೊಳ್ಳೋದು ಬೇಡ. ಇನ್ನು ಅಣ್ಣ ಅಂತೂ ಮನೇಲಿ ನಾವು ಹೋಗೋ ಅಷ್ಟರಲ್ಲಿ ಏನಾದರೂ ಅಣ್ಣ ಮನೇಲಿದ್ದರೆ ನಮ್ಗೆ ಮಾರಿ ಹಬ್ಬನೇ, ಆಮೇಲೆ ಎಷ್ಟೊಂದು ತೊಗೊಳ್ತೀರಾ ಅಂತೈತೆ ಅಂತಂದ್ಬಿಟ್ಟು ಬೇಡ ಅಂತಂದ್ಬಿಟ್ಟು ಈ ಸತಿ ಏನು ತೊಗೊಂಡಿಲ್ಲ. ಬರೀ ಬಟ್ಟೆಗಳು ಮಾತ್ರ ಮಕ್ಳಿಗೆ ಬಾನಿಗೆ ಮಾತ್ರ ಬಟ್ಟೆಗಳು ಮಾತ್ರ ತೊಗೊಂಡಿದ್ದು. ಅದು ತೊಗೊಂಡಿದ್ದೆಲ್ಲ ಆಗಿದ್ದಾದಮೇಲೆ ಇನ್ನು ಮನೆಗೆ ಹೋಗೋಣ ಅಂತ ಅವನು ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ನಲ್ವ. ಸರಿ ಅಂದ್ಬಿಟ್ಟು ಬರೀ ಶಾಪಿಂಗ್ ಮಾಡೋದೇ ಆಗೋಯಿತು. ಅದರಲ್ಲೂ ಮಾಲ್ಗಳಲ್ಲಂತೂ ನಾವು ಏನು ಶಾಪ್ ಮಾಡೋಕ್ಕಾಗೋದೇ ಇಲ್ಲ, ಸಿಕ್ಕಾಪಟ್ಟೆ ಪ್ರೈಸ್ ಇರುತ್ತೆ. ಆದರೆ ಬೇಕಾಗಿರೋದಂತೂ ತೊಗೊಳ್ಳೇಬೇಕಲ್ಲ. ಪ್ರೀತು ಬೇರೆ ಕ್ವಾಲಿಟಿಯಲ್ಲಿ ಯಾವುದು ಪ್ರೀತು ಒಪ್ಪೋದೇ ಇಲ್ಲ. ಎಲ್ಲನೂ ನಮ್ಗೆ ಹತ್ರದಲ್ಲೇ ಹೇಗೂ ಈ ಫೋರಮ್ ಮಾಲ್ ಆದಮೇಲಂತೂ ನಾವು ಇವಾಗ ಸಿಟಿ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರಲೇಬೇಕು, ಇಲ್ಲ ಬೇರೆ ಕಡೆಗೆ ಹೋಗಬೇಕು, ಜಯನಗರ ಬಸವನಗುಡಿ ಈ ಥರ ಹೋಗಬೇಕು ಅನ್ನೋದೆಲ್ಲ ಏನಿಲ್ಲ, ಹತ್ರದೆಲ್ಲ ಆರಾಮಾಗಿ ತೊಗೋಬೋದು. ಎಲ್ಲ ತೊಗೊಂಡಿದ್ದೆಲ್ಲ ಆದಮೇಲೆ ನಾವು ಊಟಕ್ಕೆ ಬಂದ್ವಿ. ನಾವು ವೆಜ್ಜಿಗೆ ಬಂದ್ವಿ, ಅವ್ರು ನಾನ್ ವೆಜ್ಗೆ ಹೋದರು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 2:30-3 ಗಂಟೆ ಆಗಿತ್ತು. ಬಂದು ನೋಡಿದ್ರೆ ಇಲ್ಲಿ ಮನೆ ಹತ್ರ ಒಂದು ವ್ಯಾನ್ ನಿಂತಿತ್ತು. ಎಂತಕ್ಕೆ ನಿಂತಿದೆ ಅಂದರೆ ಅಲ್ಲಿ 4-5 ಜನ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಬರ್ತಾ ಇದ್ರು. ನಾನು ಇವ್ರು ನೋಡ್ಬಿಟ್ಟು ಇವ್ರು ಯಾರು ಇವರು ಈಗ ಬರ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ ಅವ್ರು ನಾಯಿ ಹಿಡಿಯೋರು, ನಾಯಿಗೇನೋ ABC ಇಂಜೆಕ್ಷನ್ ಹಾಕಿಸ್ತಾರಂತೆ, ಅವ್ರು ಬಂದಿದ್ದವರು. ಅವ್ರು ನಾನು ಕೇಳ್ತಿದ್ದೆ ಎಂತಕ್ಕೆ ನೀವೆಲ್ಲ ಬಂದಿರೋದು, ಮತ್ತೆ ಕರ್ಕೊಂಡು ಬಿಡ್ತೀರಾ ನಾಯಿಗಳನ್ನ ಅಂತಂದ್ರೆ, ನಮ್ಮ ಮನೆ ಹತ್ರ ಒಂದು 7-8 ನಾಯಿ ಮೇಲಿದೆ. ಅವೆಲ್ಲರನ್ನ ಪಾಪ ಎಲ್ಲರಿಗೂ ದಿನ ನಾವು ಊಟ ಕೊಡ್ತಾ ಇದ್ವಲ್ಲ, ಇವಾಗ ಮತ್ತೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು ಆಮೇಲೆ ನಾನು ಶಾಕಲ್ಲಿ ಕೇಳಿದೆ. ಆಮೇಲೆ ಅವರು ಇಲ್ಲ ABC ಇಂಜೆಕ್ಷನ್ ಹಾಕಿ ಮತ್ತೆ ನಾವು ರಿಟರ್ನ್ ವಾಪಸ್ ಕರ್ಕೊಬಂದು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ, ಇವತ್ತು ತೊಗೊಂಡು ಹೋದರೆ ನಾಳೆ ಸಂಜೆ ಅಷ್ಟರಲ್ಲಿ ಇಲ್ಲ ನಾಳೆ ಮಾರ್ನಿಂಗ್ ತಂದುಬಿಡ್ತೀವಿ ಅಂತ ಅವ್ರು ಹೇಳ್ತಾಯಿದ್ರು. ಆದರೆ ಅಲ್ಲಿರೋ ನಾಯಿಗಳು ತುಂಬ ಕಿಲಾಡಿಗಳು. ಇವ್ರು ಬರೋ ಅಷ್ಟರಲ್ಲಿ ಅಂದರೆ ಇವ್ರು ನೆನ್ನೆನೇ ಒಂದು ಸಾರಿ ಬಂದು ಹೋಗಿದ್ರಂತೆ. ಅದು ಗೊತ್ತಾಗಿ ಇವ್ರು ಬಂದಿದ್ದ ತಕ್ಷಣ ಎಲ್ಲ ಹೊರ್ಟೋಗಿದ್ದಾರೆ, ಒಬ್ಬನೂ ಸಿಕ್ಕಿಲ್ಲ. ನಮ್ಮ ಮನೆ ಹತ್ರ ಇದ್ದಿದ್ದು ಅಂದರೆ ಅದು ಒಂದೇ ಒಂದು ರಾಣಿ ಇದ್ಲಲ್ಲ, ಅವಳು 9 ಮರಿನೋ 11 ಮರಿನೋ ಹಾಕಿದ್ದು. ಅದರಲ್ಲಿ ಇವಾಗ 5 ಜನ ಇದ್ದಾರೆ, 5 ನಾಯಿಗಳಿದ್ದಾವೆ. ಆದರೆ ಒಂದು ಸಿಕ್ಕಿಲ್ಲ, ಬೇರೆ ಬೇರೆ ನಾಯಿಗಳೆಲ್ಲರೂ ಇತ್ತು. ಇವ್ರು ಬಂದಿದ್ದ ತಕ್ಷಣ ಅವರೆಲ್ಲ ಎಲ್ಲಿ ಹೊರ್ಟೋದ್ರು ಅಂತಲೇ ಗೊತ್ತಿಲ್ಲ. ಪಾಪ ಎಲ್ಲ ಹುಡ್ಕೊಂಡು ಆಮೇಲೆ ವಾಪಸ್ ಹೋಗ್ತಾಯಿದ್ರು ಅವರು. ನಾನು ಅವಾಗೂ ಹೇಳಿದೆ, ಅವರೆಲ್ಲ ತುಂಬ ಕಿಲಾಡಿಗಳು ಬಿಡು, ಸಿಗಲ್ಲ ನಿಮ್ಮ ಕೈಗೆ ಅಂತ. ಪಾಪ ಇವ್ರು ಕನ್ನಡ ಬೇರೆ ಬರಲ್ಲ, ಬರೀ ಹಿಂದಿ, ನಾನು ಕನ್ನಡ ಮಾತಾಡ್ತಾ ಇದ್ದೆ. ಆಮೇಲೆ ನಾನು ಹೇಳಿದ್ದು ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗ್ತಿದೆ. ಧನ್ಯವಾದಗಳು.